ಅದೆಲ್ಲಿ ಇನ್ನೊಂದು ಜಪಾನ್ ನಾಯಿ. ದರ್ಶನ್ ಸರ್ದು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲ ನೀವು, ಅಲ್ಲಿ ತುಂಬಾ ಬ್ಲಾಕ್ ಇದ್ದೀರಾ, ನೀವು ಇಲ್ಲಿ ವೈಟ್ ಇದ್ದೀರಾ, ಹೇಗ್ ಸಾಧ್ಯ ಇದು ಅಂತ ಹೇಳ್ಬಿಟ್ಟು. ಹಣೆ ಬರಕ್ಕೆ ಹೊಣೆ ಯಾರು? ಬ್ರಹ್ಮ ಕೆತ್ ಕಳ್ಸ್ಬಿಟ್ಟಿರ್ತಾನೆ, ಅಡ್ಸಕ್ಕಾಗಲ್ಲಮ್ಮ, ಅನ್ಭವಿಸ್ಬೇಕಷ್ಟೇ. ಇವಾಗ ನಾನು ಹುಟ್ಟಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನ ಹುಡುಗರು ಚಾಟ್ GPT-ನಲ್ಲೆಲ್ಲ ನೋಡ್ತಿದ್ದಾರೆ, ಹೆಂಗೆ ಸತೀಶ್ ಅವರು ವೈಟ್ ಆದ್ರು ಅಂತ ಹೇಳಿ ಸರ್, ಸ್ವಲ್ಪ ಸೀಕ್ರೆಟ್. ಸರ್ ಒಬ್ರು ಇಲ್ಲೇ ದರ್ಶನ್ ಮೂವಿ ಅವರೇ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ, ಅವರೇ ನನ್ನ ಇಲ್ಲಿ ಕರೆದು ಕೂರಿಸಿದವ್ರು ಎಲ್ಲೋದ್ರು, ಆಯ್ತಾ. ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು. ಶ್ರದ್ಧೆ ಶಿಸ್ತು ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಅರ್ಥ ಆಯ್ತಾ. ನಾನು ವೈಟೇ ಇರೋದು. ಅದಕ್ಕಿಂತ ಮುಂಚೆ ಕಾಲೇಜ್ ಲೈಫಲ್ಲಿ ನನ್ನ ಫೋಟೋಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡಿ. ನಾನು ದರ್ಶನ್ ಮೂವಿನೇ ಲಾಸ್ಟ್ ಆ್ಯಕ್ಟ್ ಮಾಡ್ತೀನಿ. ಈಗ ನನಗೆ ಅದಾದಮೇಲೆ ಎಷ್ಟೋ ಮೂವಿ ಆಫರ್ ಬರುತ್ತೆ, ಏನಕ್ಕೆ ಮಾಡಲ್ಲ? ಯಾಕಂದರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ. ಹೇಗಿದ್ದೆ ನಾನು? ಹೇಗಾಗೋಗ್ಬಿಟ್ಟೆ ನಾನು? ಹೇಗಾಗೋಗ್ಬಿಟ್ಟೆ? ಇಲ್ದವ್ರಿಗೆ ತುಳಿತಾರೆ ಅಂತ. ಯಾಕಂದ್ರೆ ನಾನು ಡಾಗ್ ಫೀಲ್ಡಲ್ಲಿ ಆಗಲೇ ತುಂಬ ಹೆಸರು ಮಾಡಿ ಅವಾಗಲೇ ಸೆಲೆಬ್ರಿಟಿ ನಾನು. ಆದರೆ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ದಂಗೆ ಆಗ್ತಿತ್ತು, ಅಲ್ಲಿ ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ. ಫ್ಯಾನ್ ಇಂಡಿಯಾ ಲೋಪರ್ ಬಿಟ್ಟಿದೆ. ಅಲ್ಲಿ ನನಗೇನಂದರೆ ನಾನದೇ ಓನ್ ಕಾಸ್ಟ್ಯೂಮ್ಸ್ ತೊಗೊಂಡೋಗ್ತಿದ್ದೆ. ಆಗಿನ ಕಾಲದಲ್ಲಿ 25,000 ರೂಪಾಯಿ ಸೂಟು, ಅಲ್ಲಿ ಏನು ಡ್ರೆಸ್ ಹಾಕಿದ್ದೀನಿ ಒಂದು ಸಾಂಗಲ್ಲಿ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲೆಲ್ಲ ಹಾಕಿದ್ದೀನಿ. ನಾವು ಆಚೆ ಹೋಗ್ಬೇಕಾರೆ, ಹನಿಮೂನ್ಗೆ ಹೋಗ್ಬೇಕಾರೆ, ಏರ್ಪೋರ್ಟ್ಗೆ, ಅಷ್ಟು ಡ್ರೆಸ್ಸು ಇವತ್ತು ನನ್ನ ಮನೆಗೆ ಬನ್ನಿ, ನನ್ನ ಮನೇಲಿ ವೀಡಿಯೋ ಕಾಲೋ ಇಲ್ಲ ನಮ್ಮ ಮನೆಗೆ ಬನ್ನಿ ತೋರಿಸ್ತೀನಿ. ಎಲ್ಲ ಓನ್ ಕಾಸ್ಟ್ಯೂಮ್ಸು, ಓನ್ ಕಾರು, ಓನ್ ಪೆಟ್ರೋಲು, ಅಲ್ಲಿ ಕೊಡೋ ದುಡ್ಡು ಅಲ್ಲಿರೋ ವರ್ಕರ್ಸ್ ಹಂಚ್ಬಿಟ್ಟು ಬರ್ತಿದ್ದೆ. ಅದ್ರ ಜೊತೆಗೆ ಚಿಕನ್ನು ನನಗೆ ಯಾವತ್ತು ಬೇಕು ಬೇರೆ ಬೇರೆ. ನಿಕ್ಕರ್ ಜೋಬಲ್ಲಿ ಇಟ್ಕ ಓಡಾಡ್ತಾ ಇರೋನು ನೀನು. ರಾಜನ್ ತರ ಬ್ಯೂಟಿ, ಚಾಣಕ್ಯನ್ ತರ ಚೂಟಿ, ಇಡಾ ಹೊಡೆದು ಅಂದಿ ಗುಟ್ಟಿರೋ ಕ್ರಾಸ್ ಬೀಡ್ ಕರಿಚಿರತ ಕನ್ನಡ ನೀನು. ನೋಡಿ ಇಲ್ಲೇ ಇದ್ದಾರೆ ಅವರು ಸರ್. ಆದರೆ ಅವ್ರನ್ನ ಆ ಟೈಮಲ್ಲಿ ಇರಲಿಲ್ಲ, ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್, ಇದು ಮಾಡಲೇಬೇಕು ಸರ್. ಗಿಲ್ಲಿ ಅವ್ರೇನಾದ್ರು ಬಿಗ್ ಬಾಸ್ ಅಲ್ಲಿ ಗೆದ್ರೆ ಸತೀಶ್ ಸ್ಕ್ವಾಡಬಮ್ ಅವ್ರಿಗೆ ಕಾಚಾ ಪಾರ್ಟಿ ಅಂತ ಅರೇಂಜ್ ಮಾಡಿದೀವಿ. 2 ಕಾಚಾ ಫ್ರೀಯಾಗಿ ಕೊಡ್ತೀವಿ ಅವ್ರಿಗೆ. ಜೊತೆಗೆ ಅವರು ಕಾಚಾ ಅಂಬಾಸಿಡರ್ ಆಗ್ಬಿಡ್ಬೋದು. ಇದು ಆಕ್ಚುಲಿ ಕಾಚಾ ಬೆಲೆ ಬಂದು 150 ಕೋಟಿ. ನಿತ್ಯಾನಂದ ಅವ್ರ ದೇಶದಿಂದ ತರಿಸಿರೋದು ಇದು. ಆಕ್ಚುಲಿ ಅವ್ರಿಗೋಸ್ಕರ ಸಪರೇಟ್ ಆಗಿ ಸತೀಶ್ ಅವ್ರಿಗಂತಾನೆ ಮಾಡಿಸಿರೋದು. 150 ಕೋಟಿ ಕಾಚಾ ಇದು. ನೀವು ಸರ್ ಬನ್ನಿ ಇಲ್ಲಿ. ಸರ್ 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, ಇಲ್ಲಿ ಬನ್ನಿ ಸರ್. ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು, ನೀವು ಏನು ಮಾಡಬಾರ್ದು ಸರ್. ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡೋದು ಸರ್. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ ಸರ್, ಕಪ್ಪಗಿದ್ರಿ. ಸರ್ ಕಪ್ಪಗಿದ್ರಿ ಅಂದ್ರೆ ಸೆಟಲ್ ಮೇಕಪ್ ಮಾಡಿದ್ರು ಸರ್. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಮೇಕಪ್ ಮಾಡಿದ್ರು. ಎಸ್, ಸೆಟಲ್ ಮೇಕಪ್ ಮಾಡಿದ್ದು. ಸೆಟಲ್ ಕಪ್ಪಗ್ ಮಾಡಿದ್ ಮೇಕಪ್ ಮ್ಯಾನ್. ಇದನ್ನೇ ಕರೆಕ್ಟ್ ಮಾಡಿ ಕನ್ಫ್ಯೂಷನ್ ಆಗಿದೆ. ಮೇಕಪ್ ಮಾಡಿದ್ ಕಪ್ಪುಗ, ಅದರಲ್ಲಿ ಮುಸ್ಲಿಮ್ಸ್ ಪಾತ್ರ ಕಪ್ಪಗ್ ಮಾಡಿದ್ರ ಊಟನೇ ಮೇಡಮ್. ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಅಷ್ಟು ಬೆಳಗಿದೆ. ಹಂಗಲ್ಲ ಹುಡುಗಿ, ಹಂಗ ಹೇಳ್ತಾ ಇಲ್ಲ. ಈಗ ಇಲ್ಲಿ ಬಣ್ಣ ಚೇಂಜ್ ಮಾಡಕ್ಕಾಗತ್ತಾ? ಹಂಗಲ್ಲ ಸರ್, ಕಾಲ್ನೇ ನೋಡಿ ಸರ್, ಈ ಕಲರ್ ಬ್ಲಾಕ್ ಇರೋ. ಏನ್ ಗೊತ್ತಾ, ಇವಾಗ ನಾನು ಹೇಳದ್ ನಿಜ. ನಂಬೋರು ನಂಬೋದು, ಬಿಟ್ಟೋರು ಬಿಡೋದು, ಅವ್ರು ಕಟ್ಕೊಂಡು ನನಗೇನು. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣಂತೂ ಮನೆ ಬೇಡ.